ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಕೆ ವ್ಲಾಗ್ಸ್. ಇವತ್ತು ಒಂದು ಮದುವೆಗೆ ಬಂದಿದ್ದೀವಿ. ಮನೆಗೆಲ್ಲ ಮದುವೆಗೆ ನಮ್ಮ ಮಮ್ಮಿ ತಮ್ಮ ಈಗೆಲ್ಲ ಈವೆಂಟ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಮದುವೆನ. ಈ ಮದುವೆ ಸೆಕೆಂಡ್ ಮದುವೆ ಫಂಕ್ಷನ್. ಶೇಖರಣೆ, ಕಾಳು ಪಲ್ಯ ಇದೆ ಮತ್ತು ಚಟ್ನಿ ಪಲ್ಯ ಎಲ್ಲ ಇದೆ. ನೆಕ್ಸ್ಟ್ ನೋಡೋಣ. ಮದುವೆ ಮುಗಿಸ್ಕೊಂಡು ನಮ್ಮಮ್ಮ ಎಷ್ಟು ಚೆನ್ನಾಗಿ ರೆಡಿ ಇದೆ. ನನ್ನ ತಮ್ಮ ವೈಟ್ ಹಂಗೆ ಜೀನ್ಸ್. ಗೈಸ್, ಯಾರ್ಯಾರಿಗೆ ಗೊತ್ತಿಲ್ಲ, ದಿಸ್ ಕ್ಲಚ್ ಈಸ್ ಫ್ರಮ್ ಕೆರಾನ್ಸ್ ಚಿತ್ರದುರ್ಗ. ಸೊ ಥ್ಯಾಂಕ್ಸ್ ಟು ಪ್ರವೀಣ್ ಅಣ್ಣ. ಗೈಸ್, ಈಗ ತರಕಾರಿ ಎಲ್ಲ ಫ್ರೈ ಆಗ್ತಿದೆ. ನೆಕ್ಸ್ಟ್ ಮಿಕ್ಸಿಗೆ ಹಾಕಿಟ್ಕೊಂಡಿರೋ ಮಸಾಲೆ ಹಾಕಬೇಕು. ಯಾರು ಕಲಿಸ್ತೀವಿ? ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಮಸಾಲೆ ಹಾಕಿದ್ದೀವಿ. ಮಸಾಲೆ ಎಲ್ಲ ಫ್ರೈ ಆಗೋದಕ್ಕೆ ಬಿಡಬೇಕು ಗೈಸ್. ಈಗ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಮೆಜರ್ಮೆಂಟ್ ನಿಮಗೇನಿರುತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ಹಾಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಿದ್ದೀನಿ. ಉಪ್ಪು ಹಾಕಿದಾಗ ಇನ್ನೂ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಗೈಸ್. ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೊಸರು ಹಾಕಿದ್ದೀನಿ ಗೈಸ್. ಮಸಾಲೆ ಈಗ ಏನೇನು ತರಕಾರಿ ಎಲ್ಲ ಇದು ಮಾಡಿದೀವೋ ಅದಕ್ಕೆ. ಈಗ ಅದು ಸ್ವಲ್ಪ ಫ್ರೈ ಆಗಿಬಿಡ್ಲಿ. ಈಗ ಹೆಂಗ್ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಈಗ ತೊಳೆದಿಡ್ಕೊಂಡಿರೋ ಅಕ್ಕಿ ಹಾಕ್ಬೇಕು ಗೈಸ್. ನಾನು 1.5 ಬಟ್ಲು ಅಕ್ಕಿ ತೊಳೆದಿಟ್ಟಿದ್ದೀನಿ. ಅವರು ಹಿಂದೆ ಕ್ಯಾಮ್ರಾದಲ್ಲಿ ಇರೋರು ಪಾಪ ಯೋಚನೆ ಮಾಡ್ತಿದ್ದಾರೆ, ನಾನು ಯಾರಿಗೆ ಕಳಿಸ್ತೀನಿ ವಿಡಿಯೋ ಮಾಡಿ ಅಂತ. ಆಮೇಲೆ ಯೂಟ್ಯೂಬ್ಗೆ ಹಾಕಿದ್ಮೇಲೆ ಕಳ್ಸೋಣ. ಸಾರಿ, ತೋರ್ಸೋಣ. ಕಳ್ಸೋಕ್ಕೆ ಪಾಪ ಅವ್ರ ಹತ್ರ ಫೋನ್ ಇಲ್ಲ.
ಈಗ ಎಲ್ಲ ಮಸಾಲೆ ಜೊತೆಗೆ ಸ್ವಲ್ಪ ಫ್ರೈ ಆಗಲಿ ಗೈಸ್. ಅಕ್ಕಿ ಹಾಕಿರ್ತೀರಲ್ಲ ಅದು ಸ್ವಲ್ಪ ಈಗ ನೀರು ಕಡುತ್ತೆ ಮಸಾಲೆನ. ಸ್ವಲ್ಪ ಅದು ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಗೈಸ್. ನೋಡೋಣ, ಸ್ವಲ್ಪ ಅಕ್ಕಿ ಅರಳಿದಾಗ ನಮಗೆ ಗೊತ್ತಾಗುತ್ತೆ. ಆಮೇಲೆ ನಾವು ಸ್ವಲ್ಪ ಇದಕ್ಕೆ ಬಿಡ್ಬೋದು. ಟೋಟಲ್ ಗೈಸ್ 3.5 ಲೋಟ ನೀರು ಹಾಕ್ತಾ ಇದ್ದೀನಿ ನಾನು 1.5 ಬಟ್ಲು ಅಕ್ಕಿಗೆ. ಸ್ವಲ್ಪ ಕಡಿಮೆ ಅಷ್ಟೇ ಅದಕ್ಕೆ. ಈಗ ಇನ್ನೂ ಸ್ವಲ್ಪ ರೈಸ್ ಬೇಯೋ ತನಕ ಹಿಡ್ಕೋಬೇಕು. ಆಮೇಲೆ ಪಲಾವ್ ಹೇಗಾಗುತ್ತೆ ಅಂತ ನೋಡೋಣ ರೆಡಿ ಆದಮೇಲೆ. ಗೈಸ್ ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ಕುಕ್ ತಿರ್ಸ್ಬೇಕು. ಗೈಸ್ ನಾನು ಮತ್ತೆ ಮೌನ ಹೋಗ್ತಾ ಇದ್ದೀವಿ. ಅವಳದು ಕಾಲೇಜಲ್ಲಿ ಈವೆಂಟ್ ಇತ್ತು, ಸೊ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇಬ್ಬರು ನೋಡ್ರಿ ನೈಟ್ ಡ್ರೈವ್ ವೈನ್ಸ್ ಸಕ್ಕತ್ತಾಗಿದೆ ಗೈಸ್. ಗೈಸ್ ನಮ್ಮಮ್ಮ ಬ್ಯೂಟಿಫುಲ್ ಆಗಿದಾರಲ್ಲ ನಮ್ಮ ಮಮ್ಮಿ. ಗೈಸ್ ಈಗ ಕಾಮತ್ತಲ್ಲಿ ತಿಂಡಿ ಸ್ಟಾಪ್ ಆಗಿದೆ. ತಿಂಡಿ ಎಲ್ಲ ಮುಗಿದಿದೆ. ಈಗ ನನ್ನ ತಮ್ಮ ಜ್ಯೂಸ್ ಹೇಳಿದ್ದ, ಸೊ ಹಂಗಾಗಿ ವೇಟಿಂಗ್. ಇದು ಮ್ಯೂಸಿಕ್ ಎಲ್ಲಿ ತಗೊಳ್ಳ ಊಟಕ್ಕೆ ರಾಮಕೃಷ್ಣ ಹೋಟೆಲಿಗೆ ಬಂದಿದ್ದೀವಿ ಮೆಜೆಸ್ಟಿಕಲ್ಲಿ. ಈಗ ಸದ್ಯಕ್ಕೆ ಸ್ವೀಟ್ಸ್ ಆರ್ಡರ್ ಮಾಡಿದ್ದೀವಿ, ಕಾಯ್ತಾ ಇದ್ದೀವಿ. ಮೀಲ್ಸ್ ಇನ್ನೂ ರೆಡಿ ಆಗೋದಕ್ಕೆ 1/4 ಗಂಟೆ ಆಗುತ್ತೆ. ನೋಡಿ ಅಣ್ಣ ಹಿಂಗೆ ತಿಂತಿದ್ದಾರೆ. ಫುಲ್ ಇಷ್ಟ ಗೈಸ್ ಅವನಿಗೆ ಡ್ರೆಸ್ ಮನೆ. ಗೈಸ್ ಪೇಣಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಊಟ ಬಂತು. ಗಂಜಿ ಕೊಟ್ಟಿದ್ದಾರೆ ಗೈಸ್, ಸ್ವೀಟ್ ಇದು ಬೇಡ. ಇದು ಸಾಂಬಾರು. ಆಮೇಲೆ ಸದ್ಯಕ್ಕೆ ನಮಗೆ ಇಷ್ಟು ಬೇಕಿರೋದು ಗೈಸ್. ಚಪಾತಿ ನೋಡಿ ಹಿಂಗಿದೆ, ಮಡ್ಚಿಬಿಟ್ಟು ಇದ್ದಾರೆ. ನೋಡೋಣ, ತಿನ್ನೋಣ ಈಗ, ಆಮೇಲೆ ಕಂಟಿನ್ಯೂ ಮಾಡೋಣ.